ಇಲ್ಲೆಲ್ಲಾನು ಟ್ರಾಕ್ಟರ್ ಇಂದ ತಗೊಬಂದು ಇಲ್ಲಿ ತಳ್ತಾ ಇರ್ತಾರೆ. ಅದ್ರ ಗಲೀಜ್ ಮೇಲೆನೆ ಇದೆಲ್ಲ ಇಲ್ಲೇ ಗಲೀಜ್ ಐತಲ್ಲ, ಮತ್ತೆ ನಾವೇನಕ್ಕೆ ಇದ್ ಮಾಡ್ಬೇಕು ಅಂತ ಅವ್ರು ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಎಲ್ಲ ಅಂಗಡಿಗಳಿಂದ ತಂದು ಇದೆಲ್ಲ ಬಿಸಾಕವ್ರಿ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ, ಎಲ್ಲ ಗಲೀಜಪ್ಪ ತಿನ್ಬೇಡ್ರಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ. ಈ ತರ ಈ ಕವರಿಂಗು ನಾವು ಬ್ಯಾನ್ ಮಾಡ್ತಾ ಇದೀವಿ. ಎಲ್ಲಿ ಮಾಡ್ತಾ ಇದ್ದೀರಿ ಕವರಿಂಗು? ಕವರ್ ಎಲ್ಲಾನು ಕವರ್ ತಾನೆ, ಇದೆಲ್ಲ ಕವರ್ ತಾನೆ. ಇದೆಲ್ಲ ಈ ರೋಡಲ್ಲಿ ತಿನ್ನೋ ಫುಡ್ಡು ಬೀದಿಗೆ ತಂದು ಈ ತರ ಬಿಸಾಕಿದ್ರೆ ಯಾರಾದ್ರೂ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಏನನ್ನ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳಿಗೆ ಯಾರಾಗ್ತಾರೆ? ಯಾರ್ರೀ ತಗೊಳ್ತಾರೆ ಜವಾಬ್ದಾರಿ? ಇದೆಲ್ಲ ಕೇಳಕ್ಕಿಲ್ವಾ? ನಗರಸಭೆ ಅವರು ಏನ್ ಮಾಡ್ತಾ ಇದ್ದೀರಿ ನೀವು? ಮಾಡ್ತೀವಿ ಅಂತ ಕೇಳಕ್ಕಿಲ್ವಾ? ನಗರಸಭೆ ಅವರು ಏನ್ ಮಾಡ್ತಾ ಇದ್ದೀರಿ ನೀವು? ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಇಲ್ಲ. ಬರೀ ಟೌನ್ ಅಲ್ಲಿ ಸುತ್ತಾಡ್ಕೊಳ್ಳೋದಲ್ಲ. ಅಲ್ಲನೋ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಮುನ್ಗಂಡಿಲ್ಗನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇದೇ ಮಣ್ಣ ರೋಡ್ಗೆ ಇಳಿಸ್ಬಿಟ್ಟು ನಾವು ಹೋರಾಟವನ್ನ ಮಾಡ್ತೀವಿ. ಒಂದ್ ಕಸ ಎಲ್ಲ ಇಡೀ ಊರ್ ಕಸ ಇಲ್ಲಿದೆ. ಇಡೀ ಊರ್ ಕಸ ರಾಮಸಂದ್ರ ರೋಡ್ ನಲ್ಲಿ ಇದೆ. ಮತ್ತೆ ಇದೇ ಮಣ್ಣು ರೋಡ್ಗೆ ಹಾಕ್ಬಿಟ್ಟು ರೋಡ್ ಬ್ಲಾಕ್ ಮಾಡಿ ನಾನು ಉಗ್ರವಾಗಿ ಹೋರಾಟ ಮಾಡಕ್ ನಾವು ಸಿದ್ಧವಾಗಿದ್ದೀವಿ ಅಂತ ನಮ್ಮ ಸಂಘಟನೆ ನಾವೆಲ್ಲ ಹೇಳ್ತಾ ಇದೀವಿ. ಮುಳಬಾಗಿಲು ನಗರದಲ್ಲಿ ಮತ್ತು ರಾಮಸಂದ್ರ ರಸ್ತೆಯಲ್ಲಿ ಕಸದ ಡಂಪಿಂಗ್ ಯಾರ್ಡ್ ಆಗಿದೆ. ರಸ್ತೆಯ ಬದಿಯಲ್ಲಿ ಕಸದ ರಾಶಿಯನ್ನ ನಗರಸಭೆ ಗಾಡಿಯಲ್ಲಿ ತುಂಬಿಕೊಂಡು ರಸ್ತೆಗಳಲ್ಲಿ ಕಸ ಸುರಿಯುವುದರಿಂದ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಕೆಟ್ಟ ವಾಸನೆಯಿಂದ ಕೂಡಿದ್ದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ರಸ್ತೆಗಳ ಬದಿಗಳಲ್ಲಿ ಸಾರ್ವಜನಿಕರು ಮತ್ತು ದ್ವಿಚಕ್ರ ವಾಹನ ಸವಾರರು ಮೂಗು ಮುಚ್ಚಿಕೊಂಡು ವಾಹನವನ್ನ ಓಡಿಸುವ ಸ್ಥಿತಿ ನಮ್ಮ ಮುಳಬಾಗಿಲು ನಗರಸಭೆ ಮಾಡಿದೆ. ಮುಳಬಾಗಿಲು ನಗರಸಭೆಯ ಗಮನಕ್ಕೆ ಎಷ್ಟು ಬಾರಿ ಇದರ ಬಗ್ಗೆ ಅರಿವು ಮೂಡಿಸಿದ್ರೂ ಮುಳಬಾಗಿಲು ಪೌರಾಯುಕ್ತರು ತಲೆ ಕೆಡಿಸಿಕೊಳ್ಳದೆ ಕರ್ತವ್ಯ ನಿರ್ಲಕ್ಷ್ಯತೆ ವಹಿಸಿರುವುದರಿಂದ ಕಸವನ್ನ ತೆರವುಗೊಳಿಸಲು ಸಿಬ್ಬಂದಿಗಳಿಗೆ ಹೇಳದೇ ಇರುವುದು ಎಷ್ಟು ಸರಿ? ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಧಿನಿಯಮ 2016ರ ನಿಯಮಗಳನ್ನು ಪಾಲಿಸದೇ ಇರುವುದು ಎಷ್ಟು ಸರಿ? ಇಂತಹ ಅಧಿಕಾರಿಗಳು ಇದ್ದರೆ ಜನರು ನೆಮ್ಮದಿಯಿಂದ ಇರುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಈ ಸಮಸ್ಯೆಗಳ ಬಗ್ಗೆ ಬಹುಜನ ಕನ್ನಡ ಪರ ಸಂಘಟನೆ ಒಂದುಗೂಡಿ ಮನನೊಂದ ಮಾತುಗಳನ್ನು ಹೇಳಿದ್ದಾರೆ. ನಾನು ಕಲೀಂ ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ಈಕೆ ಒಂದು 20 ದಿನ ಮುಂಚೆ ನಾವು ಇಲ್ಲಿಗೆ ಬಂದು ಈ ಫುಲ್ಲು ವಾಸನೆ ಮತ್ತೆ ಈ ಥರ ಇದೈತೆ ಅಂತ ನಮ್ಮ ನಗರಸಭೆಗೆ ಹೇಳಿದ್ವು. ನಗರಸಭೆ ಅವರು ಆ ಮೂಲೆಯಿಂದ ಹತ್ ಕಡೆನೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೊಂಟೋಗವ್ರೆ. ಇನ್ನೂ ಇದೆಲ್ಲ ಹಂಗೆ ಬಿಟ್ಟವ್ರೆ. ನಾವು ಹೇಳಿದ್ದು ಮಣ್ಣ ಏನೇನೋ ಕ್ಲೀನ್ ಮಾಡಿದ್ವಿ, ಮತ್ತೆ ತಗೊಂಡೋಗ್ಬಿಟ್ಟು ಆಗ್ತಾ ಇದೆ. ಇದು ಮಣ್ಣು ಸಮೇತ ಕ್ಲೀನ್ ಮಾಡ್ಬೇಕಂತ ನಗರಸಭೆ ಅವ್ರಿಗೆ ನಾವು ಹೇಳಿದ್ವು. ಇಲ್ಲಿ ಗಲೀಜು ಇರೋವರೆಗೂ ಮತ್ತೆ ಗಲೀಜು ತಂದು ಹಾಕ್ತಾನೆ ಇರ್ತಾರೆ. ಈ ಮಣ್ಣು ಗಲೀಜು ಮಣ್ಣು, ಆ ಚರಂಡಿಗಳದು ಮತ್ತೆ ಮನೆಗಳು ಒಡೆದಾಕಿರೋದು, ಈ ಬೀದಿಯಲ್ಲಿರೋದು ಎಲ್ಲ ತಂದು ಇಲ್ಲಿ ಹಾಕ್ತಾರೆ. ಇಲ್ಲಿ ಆಗಿದ ತಕ್ಷಣ ಇಲ್ಲೆಲ್ಲಾನು ಟ್ರಾಕ್ಟರ್ ಇಂದ ತಗೊಬಂದು ಇಲ್ಲಿ ತಳ್ತಾ ಇರ್ತಾರೆ. ಅದ್ರ ಗಲೀಜ್ ಮೇಲೆನೆ ಇದೆಲ್ಲ ಇಲ್ಲೇ ಗಲೀಜ್ ಐತಲ್ಲ, ಮತ್ತೆ ನಾವೇನಕ್ಕೆ ಇದ್ ಮಾಡ್ಬೇಕು ಅಂತ ಅವ್ರು ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಇದು ಕ್ಲಿನಿಕ್ ಇಲ್ಲ, ಇದು ಬರೀ ವಾಸನೆ. ಮೊನ್ನೆ ನೋಡಿ ಇಲ್ಲಿ ಮೊನ್ನೆ ಇದೆಲ್ಲ ಅಂಗಡಿಗಳಿಂದ ತಂದು ಇದೆಲ್ಲ ಬಿಸಾಕವ್ರಿ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ?
ಮಕ್ಳು ಎತ್ಕೊಂಡು ತಿಂತಾ ಇದ್ರು. ನಾವು ಬಂದು ಹೇಳಿದ್ದೀವಿ, ಇದೆಲ್ಲ ಗಲೀಜಪ್ಪ, ತಿನ್ಬೇಡ್ರಿ ಅಂತ ಹೇಳ್ಬಿಟ್ಟು. ಮಕ್ಳಿಗೆ ಏನ್ ಗೊತ್ತಾಗುತ್ತೆ? ಈ ತರ ಎಲ್ಲ ಗಲೀಜು ಅಂಗಡಿಯವ್ರಿಗೆ ಹೇಳ್ಬೇಕು, ಇಂಥ ಜಾಗದಲ್ಲೆಲ್ಲ ಆಗ್ಬಾರ್ದು. ಈ ಕುರ್ಕುರ ಪಾಕಿಟು ಮತ್ತೆ ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಬರೇ ಹೋಗ್ತೀರಿ, ಅಲ್ಲಿ ಹೋಗ್ಬಿಟ್ಟು ಫೈನ್ ಹಾಕ್ತೀರಿ. ಫೈನ್ ಹಾಕ್ಬಿಟ್ಟು 200-300 ರೂಪಾಯಿ 500 ರೂಪಾಯಿ ಫೈನ್ ಬಂದ್ಬಿಡ್ತೀರಿ. ಮತ್ತೆ ಅಲ್ಲಿಂದ ಈ ಕವರಿಂಗು ನಾವು ಬ್ಯಾನ್ ಮಾಡ್ತಾ ಇದೀವಿ. ಎಲ್ಲಿ ಮಾಡ್ತಾ ಇದ್ದೀರಿ ಕವರಿಂಗು? ಕವರ್ ಎಲ್ಲಾನು ಕವರ್ ತಾನೆ, ಇದೆಲ್ಲ ಕವರ್ ತಾನೆ, ಇದೆಲ್ಲ ಕವರ್ ತಾನೆ. ಇದೆಲ್ಲ ಈ ತರ ಎಲ್ಲಾನು ಗಲೀಜ್ ಹಾಕಿ ರೋಡಲ್ಲಿ ತಿನ್ನೋ ಫುಡ್ಡು ಬೀದಿಗೆ ತಂದು ಈ ತರ ಬಿಸಾಕಿದ್ರೆ ಯಾರಾದ್ರೂ ಹೋಗ್ತಾ ದಾರಿಯಲ್ಲಿ ಏನನ್ನ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳಿಗೆ ಯಾರಾಗ್ತಾರೆ? ಯಾರ್ರೀ ತಗೊಳ್ತಾರೆ ಜವಾಬ್ದಾರಿ? ಇದೆಲ್ಲ ಕೇಳಕ್ಕಿಲ್ವಾ? ನಗರಸಭೆ ಅವರು ಏನ್ ಮಾಡ್ತಾ ಇದ್ದೀರಿ ನೀವು? ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಇಲ್ಲ. ಬರೀ ಟೌನ್ ಅಲ್ಲಿ ಸುತ್ತಾಡ್ಕೊಳ್ಳೋದಲ್ಲ, ಅಕ್ಕಪಕ್ಕ ಏನ್ ನಡೀತಾ ಐತೆ, ಎಲ್ಲಿ ಏನ್ ಆಗ್ತಾ ಐತೆ ಅನ್ನೋದು ಸ್ವಲ್ಪ ಗಮನಿಸ್ಕೊಂಡು ಸ್ವಲ್ಪ ಕ್ಲೀನ್ ಆಗಿ ಮಾಡ್ಬೇಕು. ಇದೆಲ್ಲ ತಂದು ಈ ತರ ಎಲ್ಲ ಗಲೀಜಾಗಿ ಹಾಕೊಂಡು ಇದೆಲ್ಲ ಮಾಡಿದ್ದಾರೆ. ನಿಮ್ಗೆ ದಯವಿಟ್ಟು ಕೇಳ್ಕೊಂತ ಇದ್ದೀವಿ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಡಿ. ನಗರಸಭೆ ಸ್ವಲ್ಪ ನಮ್ಮ ಟೌನ್ ಅಲ್ಲಿ ಸ್ವಲ್ಪ ಕ್ಲೀನ್ ಆಗಿ, ನಗರಸಭೆ ಅವ್ರಿಗೆ ಹೇಳ್ತಾ ಇದ್ದೀವಿ, ಸ್ವಲ್ಪ ಟೌನ್ ಅಲ್ಲಿ ಸ್ವಲ್ಪ ಕ್ಲೀನ್ ಆಗಿ ಏನ್ ನಡಿಬೇಕನ್ನೋದು ಸ್ವಲ್ಪ ಮಾಡ್ಕೊಂಡು ಕ್ಲೀನಿಕ್ ಮಾಡ್ಕೊಂಡು ಸ್ವಲ್ಪ ಗಮನ ಹಾರಿಸಿ ಇದ್ರ ಮೇಲೆ ಎಲ್ಲಾನು ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ದಿಲ್ಗನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇದೇ ಮಣ್ಣ ರೋಡ್ಗೆ ಇಳಿಸ್ಬಿಟ್ಟು ನಾವು ಹೋರಾಟವನ್ನ ಮಾಡ್ತೀವಿ. ಈ 4-5 ದಿವಸದಲ್ಲೇ ಹೋರಾಟವನ್ನ ಈ ರೋಡ್ಗೆ ಎಳೆದ್ಬಿಟ್ಟು ರೋಡ್ ಬಂದ್ ಮಾಡಿ ನಾವು ಹೋರಾಟ ಮಾಡ್ತೀವಿ, ಇದು ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಹೇಳ್ತಾ 4 ಮಾತು. ನೂಕಲ್ಲ ಬಂಡೆ ರಾಮಚಂದ್ರ ರಸ್ತೆ ಆಗಿರೋದು, ಮುಖ್ಯ ರಸ್ತೆ ಆಗಿರೋದು ಇದು. ನೋಡಿ, ನಾವು ಆಲ್ರೆಡಿ ಒಂದು ವಿಡಿಯೋ ಸಹ ನಮ್ಮ ಜನಸುದ್ದಿ ಮೀಡಿಯಾನಲ್ಲಿ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸಿದ್ವಿ. ನೋಡಿ, ಅದೇ ರೀತಿಯಾಗಿ ಅವರು ಮೊನ್ನೆ ನಗರಸಭೆ ಅವ್ರು ಬಂದ್ಬಿಟ್ಟು ಒಂದು ಅರ್ಧ ಕ್ಲೀನ್ ಮಾಡಿದ್ದಾರೆ, ಮತ್ತೆ ಅರ್ಧ ಕ್ಲೀನ್ ಆಗಿಲ್ಲ. ನೋಡಿ, ಬಿಸ್ಕೆಟ್ ಆಗಿರ್ಬೋದು, ಪ್ರತಿಯೊಂದು ಕಸ ಎಲ್ಲ ಇಡೀ ಊರ್ ಕಸ ಇಲ್ಲಿದೆ. ಇಡೀ ಊರ್ ಕಸ ರಾಮಚಂದ್ರ ರೋಡ್ ನಲ್ಲಿ ಇದೆ. ಮತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ 1000 ಜನ ಓಡಾಡೋ ಜಾಗನಲ್ಲಿ ಬಂದ್ಬಿಟ್ಟು ಈ ತರ ಆಗ್ಬಿಟ್ಟು ಸುಮಾರು ಸತಿ ನಾವು ಮನವಿ ಮಾಡ್ತಾ ಇವೆ ನಗರಸಭೆ ಅವ್ರಿಗೆ. ನಾವು ಎಷ್ಟು ಹೇಳ್ಕೊಂಡು ನಗರಸಭೆ ಅವರು ಇದು ಯಾಕೆ ನಾವು ಇದು ಮಾಡ್ತಾ ಇಲ್ಲ. ನಾ ಅದೇ ರೀತಿಯಾಗಿ ಮತ್ತೊಂದು ಸತಿ ನಗರಸಭೆ ಅವ್ರಿಗೆ ನಾನು ಮನವಿ ಮಾಡ್ತೇವೆ, ಸ್ವಾಮಿ ದಯವಿಟ್ಟು ತಾವು ಬಂದ್ಬಿಟ್ಟು ಇದು ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ತೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಮಣ್ಣು ರೋಡ್ಗೆ ಹಾಕ್ಬಿಟ್ಟು ರೋಡ್ ಬ್ಲಾಕ್ ಮಾಡಿ ನಾನು ಉಗ್ರಾಗಿ ಹೋರಾಟ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ನಮ್ಮ ಸಂಘಟನೆ ನಾವೆಲ್ಲ ಹೇಳ್ತಾ ಇದೀವಿ. ಮತ್ತೆ ಅದೇ ರೀತಿಯಾಗಿ ಬೆಳಗ್ಗೆನೂ ಆಗಿರ್ಬೋದು 5 ಗಂಟೆಗೆ ಸುಮಾರು ಜನ ವಾಕಿಂಗ್ ಮಾಡ್ತಾರೆ. ಇಲ್ಲಿ ಬರೀ ನೋಡಿದ್ರೆ ಸ್ಮೆಲ್ಲು, ಬರೀ ನೋಡಿ ಇಲ್ಲಿ ಚಿಕನ್ದು ಇದು ಎಲ್ಲ ಬಿದ್ದಿದೆ. ಬರೀ ನೋಡಿ, ಯಾವುದೋ ಒಂದು ಅಂಗಡಿಯವ್ರು ಬಂದ್ಬಿಟ್ಟು ಇಲ್ಲಿ ಕುರ್ಕುರೆ ಆಗಿರ್ಬೋದು ಎಲ್ಲ ತಿನ್ನೋ ವಸ್ತುಗಳೆಲ್ಲ ತಂದ್ಬಿಟ್ಟು ಇಲ್ಲಿ ರೋಡ್ ಮೇಲೆ ಬೆಸಾಕಿದ್ದಾರೆ. ಇದನ್ನು ಮೊನ್ನೆ ಒಂದ್ಸತಿ ಒಂದು ಚಿಕ್ಕ ಹುಡುಗ ತಗೊಂಡ್ಬಿಟ್ಟು ಇಲ್ಲೇ ವಾಸಿಯವರಾಗಿರೋ ಒಂದು ಚಿಕ್ಕ ಹುಡುಗ ತಗೊಂಡ್ಬಿಟ್ಟು, ಚಿಕ್ಕ ಹುಡುಗರಿಗೆ ಏನ್ ಗೊತ್ತಾಗಲ್ಲ, ತಗೊಂಡ್ಬಿಟ್ಟು ತಿಂತಾ ಇದ್ರಂತೆ. ನಮ್ಮ ಇವರು ವೆಂಕಟರಮಣ ಅವ್ರು ಹೇಳಿದ್ದು. ಮತ್ತೆ ಅವ್ರ ಆಟೋ ನಿಲ್ಸ್ಬಿಟ್ಟು ಅವ್ರು ಅಪ್ಪ ಅದೆಲ್ಲ ತಿನ್ಬಾರ್ದು, ಇದೆಲ್ಲ ವೇಸ್ಟ್ ಅಂತ ಹೇಳ್ಬಿಟ್ಟು ಅವ್ರ ಆಟೋ ನಿಲ್ಸ್ಬಿಟ್ಟು ಅವ್ರಿಗೆ ಹುಡುಗನ್ ಕಳ್ಸಿದಾರಂತೆ. ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಇದು ಒಂದು ಸತಿ ನೀವು ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಗರಸಭೆಯವರಿಗೆ ಮುಖ್ಯವಾಗಿ ತಿಳಿಸೋದೇನೆಂದ್ರೆ, ಈ ರಾಮಚಂದ್ರ ರಸ್ತೆಯಲ್ಲಿ ವೇಸ್ಟ್ ಕುರ್ಕುರೆ, ಮಕ್ಕಳು ತಿನ್ನೋ ಕುರ್ಕುರೆ, ಬಿಸ್ಕೆಟ್ಸ್, ಈ ವೇಸ್ಟ್ ಎಲ್ಲ ಎತ್ಕೊಂಡ್ ಬಂದು ದಾರಿಯಲ್ಲಿ ಹಾಕಿದ್ದಾರೆ. ಇದೇ ಕಾಲೋನಿಯಲ್ಲಿ ವಾಸಿಯಾಗಿರೋ ಮಕ್ಕಳು ಬಂದು ತಿಂತಾ ಇದ್ರು. ನಾನು ಇಲ್ಲಿ ಆಟೋ ಓಡಿಸ್ಬೇಕಾದ್ರೆ ನಿಲ್ಲಿಸ್ಬಿಟ್ಟು ಕೇಳಿದ್ದಕ್ಕೆ, ಇಲ್ಲ ಅಣ್ಣ ನಾವು ತಿನ್ನೋ ಬಿಸ್ಕೆಟ್ ಹಾಕಿದ್ದಾರೆ ತಿಂತಾ ಇದ್ದೀವಿ ಅಂದ್ರು. ನಾನು ಬೇಡ, ತಿನ್ನಬಾರ್ದು, ಇದು ವೇಸ್ಟ್ ಅಂತ ಹೇಳಿದ್ದೆ. ಹೇಳಿ ವಾಪಸ್ ಕಳಿಸ್ಬಿಟ್ಟಿದ್ದೆ. ದಯವಿಟ್ಟು ನಗರಸಭೆಯವರು ಈ ಕಡೆ ಗಮನ ಹರಿಸಿ ಈ ವೇಸ್ಟ್ ನ ಕ್ಲೀನ್ ಮಾಡಿಸಿಲ್ಲ ಅಂದ್ರೆ ನಮ್ಮ ಬಹುಜನ ರಕ್ಷಣಾ ಸೇನೆ ಕಡೆಯಿಂದ ಈ ಮಣ್ಣು ದಾರಿಗೆ ಹಾಕಿ ಇಲ್ಲಿ ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಇದನ್ನ ಆದಷ್ಟು ಬೇಗ ಕ್ಲೀನ್ ಮಾಡಿಸ್ಬೇಕೆಂದು ನಗರಸಭೆಯವರಿಗೆ ಬೇಡ್ಕೊಳ್ತೇವೆ. ಇದೇ ದಾರಿಯಲ್ಲಿ ನಾವು ಆಟೋ ಓಡಿಸ್ತೀವಿ. ದಯವಿಟ್ಟು ಪ್ರತಿಯೊಂದು ಸಾರಿ ನಾಯಿ ಒಂದು 2 ವೀಲರ್ ಎಲ್ಲ ಬಿದ್ದೋಗ್ತಾ ಇದ್ದಾರೆ. ದಯವಿಟ್ಟು ನಗರಸಭೆಯವರು ಈ ಕಡೆ ಗಮನ ಹರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.